ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದು ಇಡೀ ರಾಜ್ಯದ ಜನ ಗಮನಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದೇ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳಿದ್ರೆ ಮೋದಿ ಅವರನ್ನ ಕೇಳಬೇಕಂತೆ. ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಈ ರೀತಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ಇನ್ಯಾರನ್ನ ಪ್ರಶ್ನೆ ಮಾಡಬೇಕು ನಾವು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಮೋದಿ ಅಭಿವೃದ್ಧಿ ಬಗ್ಗೆ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆನೂ ಹೇಳಿ ಅಂತ ಜನ ಮಾತಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಬಲ ಕೊಡ್ತಾರೆ ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದು ಇಡೀ ರಾಜ್ಯದ ಜನ ಗಮನಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದೇ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳಿದ್ರೆ ಮೋದಿ ಅವರನ್ನ ಕೇಳಬೇಕಂತೆ. ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಈ ರೀತಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ಇನ್ಯಾರನ್ನ ಪ್ರಶ್ನೆ ಮಾಡಬೇಕು ನಾವು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಮೋದಿ ಅಭಿವೃದ್ಧಿ ಬಗ್ಗೆ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆನೂ ಹೇಳಿ ಅಂತ ಜನ ಮಾತಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಬಲ ಕೊಡ್ತಾರೆ ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನೇ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಅದು ಇಡೀ ರಾಜ್ಯದ ಜನ ಗಮನಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದೇ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳಿದ್ರೆ ಮೋದಿ ಅವರನ್ನ ಕೇಳಬೇಕಂತೆ. ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಈ ರೀತಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡೋದು ಬಿಟ್ಟು ಇನ್ಯಾರನ್ನ ಪ್ರಶ್ನೆ ಮಾಡಬೇಕು ನಾವು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಮೋದಿ ಅಭಿವೃದ್ಧಿ ಬಗ್ಗೆ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆನೂ ಹೇಳಿ ಅಂತ ಜನ ಮಾತಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಬಲ ಕೊಡ್ತಾರೆ ಬಿಜೆಪಿಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಾದಂಥ ಘಟನೆಗಳ ಬಗ್ಗೆ ಪೈ ಅವ್ರು ಮಾತಾಡಲಿ, ಉತ್ತರ ಪ್ರದೇಶದಲ್ಲಾದಂಥ ಘಟನೆಗಳ ಬಗ್ಗೆ ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವ್ರು ಮಾತಾಡಲಿ,
ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವರು ಮಾತಾಡಲಿ. ಉತ್ತರ ಪ್ರದೇಶ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನೇ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಅದು ಇಡೀ ರಾಜ್ಯದ ಜನ ಗಮನಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದೇ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳಿದ್ರೆ ಮೋದಿ ಅವರನ್ನ ಕೇಳಬೇಕಂತೆ. ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಈ ರೀತಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡೋದ್ಬಿಟ್ರೆ ಇನ್ಯಾರನ್ನ ಪ್ರಶ್ನೆ ಮಾಡಬೇಕು ನಾವು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಮೋದಿ ಅಭಿವೃದ್ಧಿ ಬಗ್ಗೆ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆನೂ ಹೇಳಿ ಅಂತ ಜನ ಮಾತಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಬಲ ಕೊಡ್ತಾರೆ BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವರು ಮಾತಾಡಲಿ. ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆಗಳ ಬಗ್ಗೆ, ಗಂಗಾ ಕಲುಷಿತ ಆಗಿದ್ದಾರೆ ಅದ್ರ ಬಗ್ಗೆ ಮೋಹನ್ ದಾಸ್ ಪೈ ಅವರು ಮಾತಾಡಲಿ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೊ ಸುಮ್ಮನೆ ಕೂತ್ಕೊಂಡು ಆ ಥರ ಹೇಳಿಕೆ ಕೊಡೋದು ಸುಲಭ. ಯಾರು ನಿಂತು ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಕಷ್ಟ ಏನು ಅಂತ. ಮೋಹನ್ ದಾಸ್ ಪೈ ಅವರು ಇದ್ದಾಗ ಅವ್ರಿಗೆ ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ? BJPಗೆ. ಅವ್ರ ಸರ್ಕಾರನೇ ಇತ್ತಲ್ಲ, ಅವಾಗೇನು ಮಾಡಿದ್ರು? ಸೊ ಕೂತ್ಕೊಂಡು ಸುಮ್ಮನೆ ಎಲ್ಲರ ಮೇಲೆ ಟೀಕೆ ಮಾಡೋದು ಭಾಳ ಸುಲಭ. ಅದು ಕುರ್ಚಿಲಿ ಕೂತ್ಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಆಯ್ತು ಮೋದಿ ಸರಿ ಇಲ್ಲ ಅಂತ ಹೇಳಿ ಮೋಹನ್ ದಾಸ್ ಪೈ ಅವರು, ಅಥವಾ ಮಣಿಪುರಲ್ಲಿ ಆದಂಥ ಘಟನೆಗಳ ಬಗ್ಗೆ ಪೈ ಅವರು ಮಾತಾಡಲಿ. ಉತ್ತರ ಪ್ರದೇಶ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಏನೇ ಹೇಳಿಕೆಗಳನ್ನ ಕೊಟ್ಟರೂ ಕೂಡ ಅದು ಇಡೀ ರಾಜ್ಯದ ಜನ ಗಮನಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷದವರು ಕೇಳುವಂತಹ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿತ್ತು ಇದೇ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಮತ್ತೊಂದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಕೇಳಿದ್ರೆ ಮೋದಿ ಅವರನ್ನ ಕೇಳಬೇಕಂತೆ. ಮೋಹನ್ ದಾಸ್ ಪೈ ಅವರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಈ ರೀತಿ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಬಗ್ಗೆ ಸಚಿವರನ್ನ ಪ್ರಶ್ನೆ ಮಾಡೋದ್ಬಿಟ್ರೆ ಇನ್ಯಾರನ್ನ ಪ್ರಶ್ನೆ ಮಾಡಬೇಕು ನಾವು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಮೋದಿ ಅಭಿವೃದ್ಧಿ ಬಗ್ಗೆ ಹೇಳಿ, ನಿಮ್ಮ ಅಭಿವೃದ್ಧಿ ಬಗ್ಗೆನೂ ಹೇಳಿ ಅಂತ ಜನ ಮಾತಾಡ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಈ ಹೇಳಿಕೆ ಕೂಡ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ.